ನಮಸ್ತೆ ಫ್ರೆಂಡ್ಸ್. ಪ್ರತಿ ವರ್ಷ ಲಕ್ಷಾಂತರ ಜನ ಯು ಪಿ ಎಸ್ ಸಿ, ಕೆ ಪಿ ಎಸ್ ಸಿ ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇರ್ತಾರೆ. ಆದರೆ ರಿಸಲ್ಟ್ ಬಂದಾಗ ಸೆಲೆಕ್ಷನ್ ಆಗೋದು ಕೆಲವೊಬ್ಬರು ಮಾತ್ರ. ಯಾಕೆ ಅಂತ ಗೊತ್ತಾ? ಇವೆಲ್ಲ ಎಕ್ಸಾಮ್ಗಳಿಗೆ ಹಾರ್ಡ್ ವರ್ಕ್ ಬೇಕಾಗಿ ಆಕತಿ, ಆದರೆ ಅದರ ಜೊತೆಗೆ ಸ್ಮಾರ್ಟ್ ವರ್ಕು ಬೇಕಾಕತಿ. ಇವತ್ತು ನಾನು ನಿಮಗೆ ಟಾಪರ್ಸ್ಗಳು ಯೂಸ್ ಮಾಡುವಂಥ ಕೆಲವೊಂದು ಸೀಕ್ರೆಟ್ಗಳನ್ನು, ಕೆಲವೊಂದು ಉಪಾಯಗಳನ್ನು, ಕೆಲವೊಂದು ಸ್ಟ್ರಾಟಜಿಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ನಿಜವಾಗಿ ಈ ಥರ ಎಕ್ಸಾಮ್ಗಳನ್ನು ಕ್ರ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ಒಂದು ಸರಿಯಾದ ಸ್ಟ್ರಾಟಜಿ ನಿಮ್ಮ ಫ್ಯೂಚರನ್ನು ಬದಲು ಮಾಡಿಬಿಡ್ಬೋದು. ಓದೋದನ್ನು ಪ್ರಾರಂಭ ಮಾಡೋಕ್ಕೆ ಮುಂಚೆ ಮೊದಲು ಎಕ್ಸಾಮ್ ಹೇಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಎಕ್ಸಾಮ್ನಲ್ಲಿ ಏನು ಬರ್ತೈತಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಹೆಚ್ಚು ಜನ ಏನು ಮಾಡ್ತಾರೆ, ಬುಕ್ ತೊಗೊಂಡು ಓದೋಕ್ಕೆ ಶುರು ಮಾಡಿಬಿಡ್ತಾರೆ. ಆದರೆ ಸಿಲೆಬಸ್ ಏನು, ಯಾವ ಟೈಪ್ ಕ್ವಶನ್ ಬರ್ತವೆ ಅನ್ನೋದೇ ಗೊತ್ತಿರೋಂಗಿಲ್ಲ. ಅದಕ್ಕೋಸ್ಕರ ಫಸ್ಟು ಯಾವುದೇ ಎಕ್ಸಾಮ್ ತೊಗೊಳ್ಳಿ, ನೀವು ಅದನ್ನು ಎಕ್ಸಾಮ್ ಬಗ್ಗೆ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆಮೇಲೆ ಸಿಲೆಬಸ್ ಏನಂತ ತಿಳ್ಕೊಂಡು ಓದೋದಕ್ಕೆ ಚಲೋ ಮಾಡೋದು ಒಂದು ಪದ್ಧತಿ ಆಗಿರ್ತೈತಿ. ಇಲ್ಲಿ ಸಿಂಪಲ್ ರೂಲ್ ಅಂದರೆ ಸಿಲೆಬಸ್ ಅನ್ನೋದೇನೈತಲ್ಲ ಅದು ನಿಮ್ಮ ಬೌಂಡ್ರಿ. ಪ್ರೀವಿಯಸ್ ಇಯರ್ ಕ್ವಶನ್ ಏನೈತಲ್ಲ ಅದು ನಿಮಗೆ ರೋಡ್ ಮ್ಯಾಪ್. ಒಂದು ಸಣ್ಣ ಟ್ರಿಕ್ಸ್ ಇರ್ತೈತಿ. ಪ್ರೀವಿಯಸ್ ಇಯರ್ ಕ್ವಶನನ್ನು ಟಾಪಿಕ್ ವೈಸ್ ನೋಡ್ರಿ, ರಿಪೀಟ್ ಆಗೋ ಟಾಪಿಕ್ ಮೇಲೆ ಹೆಚ್ಚು ಫೋಕಸ್ ಮಾಡಿರಿ. ಸ್ಮಾರ್ಟಾಗಿ ಸ್ಟಡಿ ಮಾಡಬೇಕು. ದಿನಕ್ಕೆ ನಾವು 10 ಗಂಟೆ ಓದೋದಬೇಕು ಅನ್ನೋದು ಒಂದು ಮಿತ್. ಅದು ಅಂದರೆ ಅದೇನು ದಿವ್ಸಕ್ಕೆ 10 ಗಂಟೆ ಓದೋರಷ್ಟೇ ಪಾಸ್ ಆಗ್ತಾರೆ ಅನ್ನೋದಲ್ಲ. ನಾವು ಎಷ್ಟು ಎಫೆಕ್ಟಿವ್ ಆಗಿ ಓದ್ತೀವಿ ಅನ್ನೋದು ಇಂಪಾರ್ಟೆಂಟು. ಓದಬೇಕಾದ್ರೆ ಕೆಲವೊಂದು ಟೆಕ್ನಿಕ್ಗಳನ್ನು ಯೂಸ್ ಮಾಡಿರಿ. ಆ್ಯಕ್ಟಿವ್ ರೀಕಾಲ್ ಅಂತಾರೆ. ಅಂದರೆ ಬುಕ್ ಮುಚ್ಚಿ ನಾವೇನು ಮಾಡಬೇಕು, ನೀವು ಏನು ಓದಿರೋದನ್ನು ನಿಮಗೆ ನೀವೇ ಪ್ರಶ್ನೆ ಕೇಳ್ಕೋಬೇಕು. ಆವಾಗ ನಾವು ಯಾವುದಾದ್ರೂ ಸಬ್ಜೆಕ್ಟನ್ನು ಓದಿದ್ದನ್ನು ಭಾಳ ದಿವಸ ನೆನಪಿಡೋದಕ್ಕೆ ಸಾಧ್ಯ ಆಗ್ತೈತಿ. ಹಾಗೆ ನಾವು ಇವತ್ತು ಓದಿದ್ದನ್ನು ನಾಳೆ ರಿವೈಸ್ ಮಾಡೋದು ಅಥವಾ 3 ದಿನಕ್ಕೆ 7 ದಿನಕ್ಕೆ ರಿವೈಸ್ ಮಾಡ್ಕೊಳ್ಳೋದು. ಇದಕ್ಕೇನಂತಾರೆ ಅಂತಂದರೆ ಸ್ಪೇಸ್ಡ್ ರಿಪಿಟೇಷನ್ ಅಂತಾರೆ. ಓದಬೇಕಾದ್ರೆ ನಾವು ಕೆಲವೊಂದು ಮೆಮೊರಿ ಹ್ಯಾಕ್ಸ್ಗಳನ್ನು ಯೂಸ್ ಮಾಡಬೇಕಾಗತ್ತೆ. ಓದ್ರೂ ನಮಗೆ ನೆನಪಾಗ್ತಿಲ್ಲ ಅಂದರೆ ಟೆನ್ಷನ್ ಬೇಡ. ಕೆಲವೊಂದು ಟ್ರಿಕ್ಸ್ಗಳನ್ನು ಯೂಸ್ ಮಾಡಿರಿ. ಯಾವ ಟ್ರಿಕ್ಸ್ ಅಂತಂದರೆ ಫೇಮನ್ ಟೆಕ್ನಿಕ್ಸ್. ನೀವು ಓದಿದ್ದನ್ನು ಸಣ್ಣ ಮಕ್ಕಳಿಗೆ ಹೇಳೋ ಥರ ಎಕ್ಸ್ಪ್ಲೇನ್ ಮಾಡಿರಿ. ಹಾಗೆ ಸ್ಟೋರಿ ಮೆಥಡ್ ಅಂತ ಇರ್ತೈತಿ. ಹಿಸ್ಟರಿ ಅಥವಾ ಸ್ಕೀಮ್ಸನ್ನು ನೀವು ಸ್ಟೋರಿ ಮಾಡಿ ನೆನ್ಪಿಟ್ಕೋಬೋದು. ಮೈಂಡ್ ಮ್ಯಾಪ್ ಮಾಡ್ಬೋದು. ಮೈಂಡ್ ಮ್ಯಾಪ್ ಅಂದರೆ ಒಂದು ಚಾಪ್ಟ್ರನ್ನು ಒಂದು ಪೇಜ್ನಲ್ಲಿ ಡ್ರಾ ಮಾಡಿ ನೆನ್ಪಿಟ್ಕೊಳೋದು. ಅಥವಾ ಕೀವರ್ಡ್ ಹ್ಯಾಕ್ಸ್ ಮಾಡೋದು. ಕೀವರ್ಡ್ಗಳ ಥರ ಲಿಸ್ಟ್ಗಳನ್ನು, ಶಾರ್ಟ್ಕಟ್ಗಳನ್ನು, ವರ್ಡ್ಗಳನ್ನು ಕೀವರ್ಡ್ ಮಾಡಿ ಅದನ್ನು ನೆನ್ಪಿಟ್ಕೋಬೋದು. ಹಾಗೆ ನಾವು ಕರೆಂಟ್ ಅಫೇರ್ಸನ್ನು, ನ್ಯೂಸ್ ಪೇಪರನ್ನು ಓದೋದ್ರಿಂದ ಮಾತ್ರ ಸಾಕಾಗಲ್ಲ. ಜಸ್ಟ್ ಹಾಗೆ ಓದಿದ್ರೆ ನಡೆಯೋಂಗಿಲ್ಲ. ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುವು, ಯಾವ ಟಾಪಿಕ್ಸ್ ಮೇಲೆ ನಾವು ಫೋಕಸ್ ಮಾಡಬೇಕು, ಗೌರ್ಮೆಂಟ್ ಸ್ಕೀಮ್ಸು, ಎಕಾನಮಿ, ಇಂಟರ್ನ್ಯಾಷನಲ್ ನ್ಯೂಸು, ಈ ಥರ ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿರ್ಬೇಕು. ಹಾಗೆ ನಾವು ಏನು ಮಾಡ್ಬೇಕಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ ಎಕ್ಸಾಮ್ನಾಗೆ. ಸ್ಮಾರ್ಟಾಗಿ ಅಟೆಂಪ್ಟ್ ಮಾಡಬೇಕಾಗ್ತೈತಿ. ಮೊದಲನೇದು ನಾವು ಏನು ಮಾಡ್ಬೇಕಂದ್ರೆ ಎಲಿಮಿನೇಷನ್ ಟೆಕ್ನಿಕ್. ಸಪೋಸ್ 4 ಆಪ್ಷನ್ ಅದಾವಂದರೆ ಅದರಲ್ಲಿ 2 ರಿಮೂವ್ ಮಾಡಿದ್ರೆ ಇನ್ನೆರಡು ಉಳಿತವೆ. 2ರಲ್ಲಿ ಚಾನ್ಸ್ ಆಫ್ ಸಕ್ಸಸ್ ಏನಿರ್ತೈತಲ್ಲ ಇನ್ಕ್ರೀಸ್ ಆಗ್ತತಿ. ಎಕ್ಸಾಮ್ನಲ್ಲಿ ನಾವು ಎಕ್ಸಾಮನ್ನು ಹೇಗೆ ಬರಿಬೇಕು, ಅಲ್ಲಿ ಎಕ್ಸಾಮ್ನೆಲ್ಲ ಟೈಮನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದೊಂದು ಅದು ಕೂಡ ನಮ್ಮ ಸಕ್ಸಸ್ಗೆ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗ್ತತಿ, ಇಂಪಾರ್ಟೆಂಟ್ ವಿಚಾರ ಆಗ್ತತಿ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ಮಾಕ್ ಟೆಸ್ಟ್ ಬರೆಯೋದನ್ನು ರೂಢಿ ಮಾಡ್ಕೋಬೇಕು. ಎಕ್ಸಾಮ್ಗಿಂತ ಮೊದಲೇ ಎಕ್ಸಾಮ್ ಥರನೇ ಕೆಲವೊಂದು ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಂಡ್ರೆ, ಭಾಳಷ್ಟು ಮಾಕ್ ಟೆಸ್ಟ್ಗಳನ್ನು ತೊಗೊಂಡ್ರೆ ಎಕ್ಸಾಮ್ನಲ್ಲಿ ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಈ ಕ್ವಶನ್ ಆ್ಯಂಡ್ ಆನ್ಸರನ್ನು ನಾವು ಮಾರ್ಕ್ಸ್ ಟೆಸ್ಟಲ್ಲಿ ಯೂಸ್ ಮಾಡಿದ್ವೆಲ್ಲ ಅಲ್ಲಿ ಯೂಸ್ ಆಗೋಂಥ ಒಂದು ಚಾನ್ಸಸ್ ಜಾಸ್ತಿ ಇರ್ತೈತಿ. ಆಮೇಲೆ ನಾವು ಪ್ರತಿ ಮಾಕ್ ಟೆಸ್ಟ್ ನಂತರ ನಾವು ಮಾಡಿದ ತಪ್ಪುಗಳನ್ನು ನಾವು ನಮ್ಮಷ್ಟಕ್ಕೆ ನಾವು ಕರೆಕ್ಟ್ ಮಾಡ್ಕೊಳೋಕ್ಕೆ ಪ್ರಯತ್ನ ಮಾಡಬೇಕು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಂತಂದರೆ ನಮ್ಮದು ಮೈಂಡ್ಸೆಟ್ಟು. ಮೋಟಿವೇಶನ್ನು 1 ದಿವಸ 2 ದಿವಸ ಮಾತ್ರ ಇರೋಕ್ಕೆ ಸಾಧ್ಯ ಐತಿ. ಆದರೆ ಡಿಸಿಪ್ಲಿನ್ ಏನೈತಲ್ಲ, ಡಿಸಿಪ್ಲಿನು ಲೈಫ್ ಲಾಂಗ್ ಇರ್ತೈತಿ. ಅದಕ್ಕೋಸ್ಕರ ನಾವು ಪ್ರತಿದಿನ ಸ್ವಲ್ಪ ಆದರೂ ಓದಬೇಕು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್ ಇರ್ತವೆ, ಅವನ್ನೆಲ್ಲ ಕಡಿಮೆ ಮಾಡಬೇಕು. ಎಷ್ಟು ಹೊತ್ತು ಓದ್ತೀವಿ ಅನ್ನೋದಕ್ಕಿಂತ ಏನು ಓದ್ತೀವಿ, ಹೆಂಗೆ ಓದ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಕತಿ. ಅದಕ್ಕೋಸ್ಕರ ಏನು ಓದ್ತೀವಿ, ಹೆಂಗೆ ಓದ್ತೀವಿ ಅನ್ನೋದು ಭಾಳ ನಾವು ತಿಳಿದು ಓದ್ಬೇಕು ಅದನ್ನ.
ಯಾವುದೇ ಎಕ್ಸಾಮಿಗೆ ತಯಾರಾಗ್ತಿರಿ, ಯು ಪಿ ಎಸ್ ಇರಲಿ, ಕೆ ಪಿ ಎಸ್ ಇರಲಿ, ಪಿ ಎಸ್ ಸಿ ಇರಲಿ, ಏನೇ ಆಗಲಿ ಯಾವುದು ಇಂಪಾಸಿಬಲ್ ಅಲ್ಲ. ಸ್ಮಾರ್ಟ್ ಸ್ಟ್ರಾಟಜಿ ಪ್ಲಸ್ ಕನ್ಸಿಸ್ಟೆನ್ಸಿ ಈಸ್ ಈಕ್ವಲ್ ಟು ಸಕ್ಸಸ್ ಅಂತಾರೆ. ಇವತ್ತೇ ನೀವು ಸ್ಟಾರ್ಟ್ ಮಾಡಿರಿ, ನಿಮ್ಮ ಸಕ್ಸಸ್ ಸ್ಟೋರಿ ಬರೆಯೋದಕ್ಕೆ ತಯಾರಾಗ್ರಿ. ಅದು ನಿಮ್ಮ ಕೈಯಾಗೆ ಇರ್ತೈತಿ ಯಾವತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.